ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಮಹಾನಾಯಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮದಿನದ ಪ್ರಯುಕ್ತ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ನಡೆಯಲಿರುವ ಮಹಾ ಮೆರವಣಿಗೆಯಲ್ಲಿ ಮುದ್ದೇಬಿಹಾಳ್ ಪಟ್ಟಣದ ಸಮಸ್ತ ಹಿಂದೂ ಬಾಂಧವರಿಂದ ಇಲ್ಲಿನ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಲ್ಲಿ ತಂಪಾದ ಪಾನಕದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಸಮಸ್ತ ಅಂಬೇಡ್ಕರ್ ಅನುಯಾಯಿಗಳು ಸ್ವೀಕರಿಸಬೇಕು ಎಂದು ಹಿಂದೂ ಸಮಾಜದ ಮುಖಂಡ ಗುರುಸ್ವಾಮಿ ಬೂದ್ಯಾಳಮಠ ಅವರು ಮನವಿ ಮಾಡಿಕೊಂಡರು. ಈ ಕುರಿತು ಚಕ್ರವರ್ತಿ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಕಳೆದ ಯುಗಾದಿ ಹಬ್ಬದಿಂದ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಹಿಂದೂ ಬಾಂಧವರ ಯಾವುದೇ ಕಾರ್ಯಕ್ರಮಗಳು ನಡೆದರೆ ಸಮಸ್ತ ಹಿಂದೂ ಬಾಂಧವರು ಭಾಗಿಯಾಗಿ ಅದ್ದೂರಿಯಾಗಿಸಲು ನಿರ್ಧರಿಸಿದ್ದು, ಅದರಂತೆ ಇಂದು ಮಹಾನಾಯಕರ ಜನ್ಮದಿನದ ಪ್ರಯುಕ್ತ ಈ ಸೇವೆಗೆ ಸಿದ್ಧರಾಗಿದ್ದೇವೆ. ಮೆರವಣಿಗೆಯಲ್ಲಿ ಭಾಗಿಯಾಗುವ ಪ್ರತಿಯೊಬ್ಬರೂ ನಮ್ಮ ಸೇವೆ ಸ್ವೀಕರಿಸಬೇಕು ಎಂದು ವಿನಂತಿಸಿದರು. ಪ್ರಮುಖರಾದ ಅಶೋಕ್ ನಾಡಗೌಡ, ಸಂಗನಗೌಡ ಪಾಟೀಲ್, ಶ್ರೀಕಾಂತ್ ಹಿರೇಮಠ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬರ ಅಭಿಮಾನಿಗಳು ಮತ್ತು ಅನುಯಾಯಿಗಳು ಮೆರವಣಿಗೆಯಲ್ಲಿ ದಣಿದಿರುತ್ತಾರೆ. ಹೆಚ್ಚಾದ ಬಿಸಿಲು ಇರುವುದರಿಂದ ಸಾಕಷ್ಟು ದಾಹ ಆಗಿರುತ್ತೆ. ಹಾಗಾಗಿ ಅವರ ದಾಹವನ್ನು ತಡಿಸಲು ಈ ಸೇವೆಯನ್ನ ನೀಡುತ್ತಿದ್ದೇವೆ. ಕಾರಣ ಪ್ರತಿಯೊಬ್ಬರೂ ಭಾಗಿಯಾಗಿ ಸೇವೆ ಸ್ವೀಕರಿಸುವಂತೆ ಮನವಿ ಮಾಡಿಕೊಂಡರು. ಈ ವೇಳೆ ಅಂಬಿಗರ ಸಮಾಜದ ನಿಕಟಪೂರ್ವ ತಾಲೂಕು ಅಧ್ಯಕ್ಷ ಸಂದೀಪ್ ಬಿದರ್ಕೋಟಿ, ಜಂಗಮ ಸಮಾಜದ ಮುಖಂಡ ಮಹಾಂತೇಶ್ ಬೂದ್ಯಾಳಮಠ್ ಮತ್ತು ಕಾಶಿನಾಥ್ ಹುಗ್ಗಿ ಇದ್ದರು. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಸಮಸ್ತ ಕರ್ನಾಟಕ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ಶುಭಾಶಯಗಳು. ಅದರ ನಿಮಿತ್ತವಾಗಿ ಇಂದು ಶ್ರೀ ಹುಡುಕೋ ಗೇಟ್ ಹತ್ತಿರ ಸುಮಾರು 1000ರಿಂದ 2000 ಜನರಿಗೆ ತಂಪಾದ ಪಾನೀಯ ವ್ಯವಸ್ಥೆ ಇರ್ತದೆ. ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟನೆ ಮಾಡ್ತೇವೆ. ಇದಕ್ಕೆ ಎಲ್ಲ ನಮ್ಮ ಗೆಳೆಯರ ಸಹಕಾರದಂತೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಎಲ್ಲರೂ ದಯವಿಟ್ಟು ಅಂಬೇಡ್ಕರ್ ಅನುಯಾಯಿಗಳು ಇಲ್ಲಿ ಬಂದು ತಂಪಾದ ಪಾನೀಯನ್ನು ಸೇವಿಸಬೇಕಂತ ಕೇಳ್ಕೊಳ್ತೇವೆ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿ ಆರ್ಥಿಕ ಶುಭಾಶಯಗಳು. ಇಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಮುದ್ದೇಬಿಹಾಳ್ ನಗರದಲ್ಲಿ ಎಲ್ಲ ಹಿಂದೂ ಬಾಂಧವರು ಸೇರ್ಕೊಂಡು ಹುಡುಕೋ ಗೇಟ್ ಹತ್ರ ಏನಾದ್ರೂ ಒಂದು ಹೊಸ ಯೋಜನೆ ಮಾಡೋಣ, ಯುಗಾದಿಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಆಗೋಸ್ಕರ ಎಲ್ಲಾ ಸಮಾಜದ ಮುಖಂಡರು ಸೇರಿ ಇವತ್ತ ನಾವು ಯುಗಾದಿಗೆ ಬೇವು ಬೆಲ್ಲ ಕಾರ್ಯಕ್ರಮ ಮಾಡಿದೆವು. ಈ 2ನೇ ಏನಪ್ಪಾ ಅಂದ್ರೆ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ ಏನಾದ್ರು ಮಾಡೋಣ ಅಂದಾಗ ಇಲ್ಲಿ ನಮ್ಮ ಮಹಾಂತೇಶ್ ಬೂದ್ಯಾಳಮಠ ಅಂಗಡಿ ಮುಂದೆ ಕುತ್ಕೊಂಡು ನಾವೆಲ್ಲ ಡಿಸ್ಕಸ್ ಮಾಡಿದಾಗ ಎಲ್ಲ ಹಿಂದೂ ಬಾಂಧವರು ಸೇರಿ ತಂಪಾದ ಪಾನೀಯ ವ್ಯವಸ್ಥೆ ಮಾಡೋಣ ಅಂದ್ಕೊಂಡ್ರು. ಅದಕ್ಕೆ ಮೆರವಣಿಗೆ ಬರ್ತೈತಿ. ಮೆರವಣಿಗೆ ಮುಖಾಂತರ ಎಲ್ಲರೂ ದಣಿದಿರ್ತಾರ, ಅವ್ರಿಗೆ ತಂಪಾದ ಪಾನೀಯ ವ್ಯವಸ್ಥೆ ಮಾಡೋಣ ಅಂತೇಳಿ ನಾವೆಲ್ಲ ಗೆಳೆಯರ ಬಳಗದ ಕುತ್ಕೊಂಡು ಮಾತಾಡಿದಾಗ ಅದಕ್ಕೆಲ್ಲರೂ ಓಕೆ ಅಂದ್ರು. ಅದು ಸಣ್ಣನು ನಡೆದಿದೆ ಈಗ ಆಲ್ರೆಡಿ. ಅದಕ್ಕೆ ನಾವು ಫ್ಲೆಕ್ಸ್ ಮಾಡಿ ಹಾಕಿ ನಾವೆಲ್ಲ ಸೇರ್ಕೊಂಡು ಸಾಯಂಕಾಲ 6 ಗಂಟೆ ನಂತರ ನಾವು ತಂಪಾದ ಪಾನೀಯ ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಈ ಮೆರವಣಿಗೆ ಒಳಗೆ ಪಾಲ್ಗೊಂಡು ಮತ್ತೆ ಎಲ್ಲರೂ ಕೂಡಿ ಇಲ್ಲಿ ಬಂದು ತಂಪಾದ ಪಾನೀಯನ್ನು ಸೇವಿಸ್ಬೇಕಂತ ಅದರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊತಾ ಇದ್ದೇನೆ. ಮುದ್ದೇಬಿಹಾಳ ತಾಲೂಕಿನ ಹಿಂದೂ ಸಮಾಜ ಹಾಗೂ ಅಂಬೇಡ್ಕರ್ ಅಭಿಮಾನಿಗಳು ಆದಂತ ಎಲ್ಲಾ ಸಮಾಜದವರಿಗೆ ಅಂಬೇಡ್ಕರ್ ಶುಭಾಶಯ ಹೇಳುತ್ತಾ, ಇವತ್ತಿನ ದಿವಸ ನಾವು ನೇತಾಜಿ ಗಲ್ಲಿಯಿಂದ ಮೆರವಣಿಗೆ ಮಾಡ್ಕೊತ ಸಾಯಂಕಾಲ 4 ಗಂಟೆಯಿಂದ ಮೆರವಣಿಗೆ ಮಾಡ್ಕೊತ ಬರ್ತೀವಿ. ನೇತಾಜಿ ಗಲ್ಲಿ ಹಾಗೂ ಈ ಬಸವ ಸರ್ಕಲ್, ಈಗ ಚೆನ್ನಮ್ಮ ಸರ್ಕಲ್ ಅಂತ ಹಿಡ್ಕೊಂಡು ಅಂಬೇಡ್ಕರ್ ಸರ್ಕಲ್ ನಾವು ಮೆರವಣಿಗೆ ಮಾಡುತ್ತಾರೆ. ಆ ಎಲ್ಲಾ ಜನರು ಇದರಲ್ಲಿ ಎಲ್ಲಾ ಸಮಾಜದ ಹಿರಿಯರು ಬಾಂಧವರು ಕೂಡಿಕೊಂಡು ಮೆರವಣಿಗೆಯನ್ನು ಮಾಡ್ಕೊಂತ ಇಲ್ಲಿ ತಂಪಾದ ಪಾನೀಯನ್ನು ಮಾಡ್ತಾರ. ನಮ್ಮ ಹಿಂದೂ ಸಮಾಜದವರು ಅದನ್ನ ಸೇವನೆ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲರಿಗೂ ವಿನಂತಿ ಮಾಡ್ಕೊತೀವಿ ಅಂತ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಎಲ್ಲಾ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರ ಎಲ್ಲರಿಗೆ ಶುಭಾಶಯಗಳನ್ನು ಹೇಳ್ತಾ, ಇಲ್ಲಿ ಒಂದು ವಿಚಾರ ಮಾಡಿದೇವೆ, ನಾವು ಏನಾದ್ರೂ ಒಂದು ಮಾಡ್ಬೇಕು ಇವ್ರ ಜೊತೆಗೆ ಕೂಡಿ ಅಂತೇಳಿ. ಅದಕ್ಕೆ ಇಲ್ಲಿ ತಂಪಾದ ಪಾನೀಯ ವ್ಯವಸ್ಥೆ ನಮ್ಮ ಗುರುಸ್ವಾಮಿ ಅಣ್ಣವರು ಹಾಗೂ ವೆಂಕನಗೌಡರು, ಬೂದ್ಯಾಳಮಠ ಮಹಾಂತೇಶ್ ಅವರು, ನಮ್ಮ ಅಶೋಕ್ ನಾಡಗೌಡರು ಹಾಗೂ ಕಾಶಿನಾಥ್ ಹುಗ್ಗಿ ಅವರು, ಆಮೇಲೆ ನಮ್ಮ ಬಿದರ್ಕೋಟಿ ಸಂದೀಪ್ ಅವರು ಎಲ್ಲರೂ ಕೂಡ್ಕೊಂಡು ನಾವು ಇವತ್ತು ಸಾಯಂಕಾಲ ಆ ಮೆರವಣಿಗೆ ಮುಖಾಂತರ ಬರ್ತಕ್ಕಂತ ಜನರಿಗೆ
ತಂಪಾದ ಪಾನೀಯ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಶುಭ ಕೋರಿ ನಾವು ಕೂಡ ಅವ್ರ ಜೊತೆಗೆ ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಎಲ್ಲರಿಗೆ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.